ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಮಠದ ಶ್ರೀ ರಾಜೇಂದ್ರ ಸ್ವಾಮಿಗಳವರಿಗೆ ಮೊದಲಾಗಿ ನಮ್ಮ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ನಮ್ಮ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಾದ ಪಿ ಶೇಖರಪ್ಪ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ KL ಶಾಂತಪ್ಪನವರು ಗ್ರಾಮ ಪಂಚಾಯಿತಿ ಸದಸ್ಯರು, ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಗುರುರಾಜ್ರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಮಾದೇಗೌಡರು ಗ್ರಾಮ ಪಂಚಾಯಿತಿ ಸದಸ್ಯರು, ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ಮತ್ತು ನಮ್ಮ ವಾದ್ಯ ವೃಂದದವರಾದಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ನಮ್ಮ ಬೂತ್ಕಳಿ ಮಾದೇವಣ್ಣವರು ಸತತವಾಗಿ ಅವ್ರ ಜೊತೆಲಿ ಬರ್ತಾ ಇದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಲೋಕಾಲಿ ಅವರು ತಪಲಾದವರು, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರಿ. ಹಂಗೆ ಗುರುಕುಮಾರ್ ಅವರು ಕ್ಲಾರಿನೆಟ್, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇರಂಬಾಟ್ ಜಗದೀಶ್ ಅವರು, ಅವರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಅವ್ರ ಹೆಸರು ಲೋಕೇಶ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಈಗ ನಮ್ಮ ಜೂನಿಯರ್ ರಾಜ್ಕುಮಾರ್ ಎಂದು ಹೆಸರುವಾಸಿಯಾದಂಥ 32 ವರ್ಷಗಳಿಂದ ಸತತವಾಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳುತ್ತಾ ಎಲ್ಲರನ್ನು ರಂಜಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ಅಡೆತಡೆನೇ ಇಲ್ಲದೆ ಪ್ರತಿ ವರ್ಷವೂ ನಾವು ಬಂದು ದಯಮಾಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ಜೂನಿಯರ್ ಶಿವಕುಮಾರ್ ಶಾಸ್ತ್ರಿಗಳವರಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ತೇಜು ಅವರಿಂದ ಸ್ವಾಗತವನ್ನು ಕೋರಿಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಜನರಿಗೂ ಮತ್ತು ಗ್ರಾಮಸ್ಥರಿಗೂ, ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ನಮ್ಮ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಮುಗಿಯೋವರೆಗೂ ದಯವಿಟ್ಟು ಎಲ್ಲ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಧ್ಯೆ ಹೋಗಬಾರ್ದು, ಸತತವಾಗಿ 32ನೇ ಕಾರ್ಯಕ್ರಮ ಇದು, ಎಲ್ಲ ಕೇಳಿ ಅಂತ ಹೇಳ್ತಾ ನಮ್ಮ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ಸ್ವಾಗತ ನುಡಿಗಳನ್ನು ನುಡಿದಂತ ನಮ್ಮ ಸ್ನೇಹಿತರಾದಂಥ ಮಹೇಶ್ ಅವರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಅವ್ರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ತೇಜು ಅವರು, ದಿವಂಗತ ನಮ್ಮ ಸೆಕ್ರೆಟರಿ ಮಾದೇವಪ್ಪನವರ ಮಕ್ಕಳು, ಅವ್ರಿಗೂ ಕೂಡ ಮತ್ತು ವೇದಾರವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದಾರೆ. ಎಲ್ಲರಿಗೂ ಕೂಡ ಸ್ವಾಗತ ನುಡಿಗಳನ್ನು ನುಡಿದು ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಿಸಿದಂತ ನಮ್ಮ ಮಹೇಶ್ ಅವರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಮತ್ತು ನಮ್ಮ ಗ್ರಾಮದ ರಾಜಕೀಯ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಮುಖಂಡರುಗಳಿಗೂ ಕೂಡ ಇವತ್ತು ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥ ಶನೇಶ್ವರನ ಪ್ರಿಯ ಭಕ್ತರಿಗೆಲ್ಲರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತು 32ನೇ ವರ್ಷದ ಈ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇನ್ನೊಂದು ಸಂತೋಷ ಏನಪ್ಪಾ ಅಂದ್ರೆ 32 ವರ್ಷಗಳು ಕೂಡ ನಮ್ಮ ತಂಡದವರೇ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ದೀವಿ. ಅಲ್ಲಿಗೆ ನಾವೆಷ್ಟು ಹಳಬರಾಗಿದ್ದೀವಿ. ಊರಿಗೆ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ, ಚಪ್ಪಾಳೆ ಹೊಡಿತಿಲ್ಲ ಅವರು, ಯಾಕಂದ್ರೆ ಹಳಬರಾಗ್ಬಿಟ್ಟವ್ರೆ ಅಂತ ವರ್ಷ ಇವ್ರನ್ನೇ ನೋಡಿ ಸಾಕಾಗ್ಬಿಟ್ಟಿದೆ ಅಂತ. ಎಲ್ಲಾರಿಗೂ ಕೂಡ ಶನೇಶ್ವರ ಒಳ್ಳೇದು ಮಾಡಲಿ. ಪ್ರತಿ ವರ್ಷದಂತೆ ನೋಡಿ, ಇವತ್ತು ನೋಡಿದ್ರೆ ಇವತ್ತು ಮೊದಲ ವರ್ಷ ಅನ್ನೋ ರೀತಿ ಕಾಣಿಸುತ್ತೆ. ಅಷ್ಟು ಒಂದು ಸಂತೋಷದಿಂದ ಯಾವ ನಮ್ಮ ವೀರಶೈವ ಧರ್ಮದವರು, ನಯನಜ ಕ್ಷತ್ರಿಯ ಕುಲ ಬಾಂಧವರು, ಮಡಿವಾಳ ಮಾಚಪ್ಪನವರ ಕುಲ ಬಾಂಧವರು ಎಲ್ಲರೂ ಕೂಡ ಸೇರಿ ಎಲ್ಲರ ಸಾಕಾರದ ಜೊತೆಯಲ್ಲಿ ಪರಮ ಪೂಜ್ಯರನ್ನ ಪ್ರತಿ ವರ್ಷ ಇಲ್ಲಿಗೆ ಬರಮಾಡಿಕೊಂಡು ಈ ಭಗವಂತನ ಪುಣ್ಯ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ
ಬಹಳ ಯಶಸ್ವಿಯಾಗಿ ನಡೆಸ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮವನ್ನ ಭಗವಂತನಿಗೆ ಅಲಂಕಾರ ಮಾಡಿ ಇವತ್ತು ನಾವು ಈ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಪುಣ್ಯ ಕಥೆಯನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಡ್ತಾ ಇದ್ದೇವೆ. ಮುಂದಿನ ತಿಂಗಳು 20ನೇ ತಾರೀಕು ಗಣಪತಿ ಕಾರ್ಯಕ್ರಮಕ್ಕೆ ನಮ್ಮ ನಂಜುಂಡೇಶ್ವರನ ದೇವಸ್ಥಾನದ ಹತ್ರ ಕಾರ್ಯಕ್ರಮ, ಗಣಪತಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ದಯವಿಟ್ಟು ಅವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯುವಕರೆಲ್ಲರೂ ಸೇರಿ ಇವತ್ತಿನ ಕಾಲದಲ್ಲಿ DJ ಆರ್ಕೆಸ್ಟ್ರಾ ಅಂತ ಮಾಡಬೇಕಾದ ಈ ಕಾಲದಲ್ಲಿ ನೋಡಿ ಭಗವಂತನ ಕಥೆ ಮಾಡಿಸ್ತಾ ಇದ್ದಾರೆ. ಅದರಲ್ಲೂ ಒಳ್ಳೊಳ್ಳೆ ಗೀತೆಗಳನ್ನು ಆಡಿ ಅವತ್ತು ರಂಜಿಸೋಣ. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಯುವಕರಿಗೆ ನೀವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಮುಂದಿನ ತಿಂಗಳು 20ನೇ ತಾರೀಕು ಗಣಪತಿ ಕಾರ್ಯಕ್ರಮಕ್ಕೆ ನಾವು ಇದೇ ಗ್ರಾಮಕ್ಕೆ ಮತ್ತೆ ಬರ್ತಾ ಇದ್ದೀವಿ. ಈ 32 ವರ್ಷಗಳಿಂದ ಶನೇಶ್ವರನ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಂತ ಈ ಮಹಾನುಭಾವರು, ಈ ಗ್ರಾಮಸ್ಥರು, ಬಂಧು ಬಳಗದವರು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದಿವಂಗತ ಮಹಾದೇವಪ್ಪನವರು, ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅವರು ಪ್ರಥಮವಾಗಿ ನಮ್ಮ ಕಾರ್ಯಕ್ರಮವನ್ನ ಮೂಡ್ಲುಪುರದಲ್ಲಿ ನೋಡಿ 33ನೇ ವರ್ಷದಲ್ಲಿ ಮಾತನ್ನ ಹೇಳ್ತಾ ಇರೋದು. ಆ 33ನೇ ವರ್ಷದಲ್ಲಿ ಮೂಡ್ಲುಪುರದಲ್ಲಿ ನೋಡಿದ ತಕ್ಷಣ ಕಾರ್ಯಕ್ರಮ ಈ ವರ್ಷದಿಂದ ನಮ್ಮೂರಲ್ಲಿ ಮಾಡಿಬಿಡ್ಬೇಕು ಅಂತ ಎಲ್ಲರನ್ನೂ ಒಗ್ಗಟ್ಟು ಮಾಡಿ ಇದೇ ಜಾಗದಲ್ಲಿ, ಈ ಜಾಗ ಬಿಟ್ಟು ಅಲಗಾಡಿಲ್ಲ, ಇದೇ ಜಾಗದಲ್ಲಿ ಆ ಪರಮಾತ್ಮ ಏನ್ ಶಕ್ತಿ ಕೊಟ್ಟನೋ ನೋಡಿ 32 ವರ್ಷಗಳ ಕಾರ್ಯಕ್ರಮ ಬಹಳ ವೈಭೋಗವಾಗಿ ನಡೀತು. ಅವರ ಒಂದು ಮನೆತನದವರು ಇವತ್ತು ಅವರ ಮಕ್ಕಳು ದೊಡ್ಡ ಕೀರ್ತಿವಂತರಾಗಿದ್ರು ಕೂಡ ತಮ್ಮ ಊರಿನ ತಮ್ಮ ಪವಿತ್ರವಾದ ಈ ತಂದೆ ಮಾಡ್ತಿದ್ದ ಕಾರ್ಯಕ್ರಮವನ್ನು ಬಿಡದೆ ಅವರು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಸೇವೆ, ಅವರ ಸೇವಾರ್ಥ ಅಪಾರವಾಗಿದೆ. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ನಮ್ಮ ದಿವಂಗತ ಮಹಾದೇವಪ್ಪನವರಿಗೆ ನಾವು ಶರಣಾರ್ಥಿಗಳನ್ನು ಸಮರ್ಪಿಸ್ತಾ, ಸ್ವರ್ಗದಲ್ಲಿದ್ದರೂ ಕೂಡ ಅವರು ನೋಡ್ತಾ ಇರ್ತಾರೆ. ಓಡಾಡ್ಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ದಂತ ಮಹಾನುಭಾವರು. ಇನ್ನು ಅನೇಕ ಜನ, ನಮ್ಮ ಮಂಜು, ಅನೇಕ ಸ್ನೇಹಿತರು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರು ಕೂಡ ಅವರೆಲ್ಲರಿಗೂ ಭಗವಂತ ಮೋಕ್ಷವನ್ನ ಕೊಡ್ಲಿ ಅಂತ ಇವತ್ತು ಅವ್ರನ್ನ ನೆನಪಿಸ್ಕೊತಾ ಇದ್ದೀವಿ. ಅದಕ್ಕೆ ನೋಡಿ, ಯಾರು ಈ ಕಥೆಯಲ್ಲಿ ಬರುವಂತ ಸಾರಾಂಶ ಇಷ್ಟೇ, ಕಷ್ಟದಲ್ಲಾದವ್ರನ್ನ ಮತ್ತು ನಮ್ಮನ್ನ ಮುಂದಕ್ಕೆ ಬೆಳೆಸಿದವ್ರನ್ನ ಯಾವತ್ತು ನಾವು ನೆನ್ಕೋತೀವೋ ನಮಗೆ ಯಾವತ್ತೂ ಸೋಲಿಲ್ವಂತೆ. ನೋಡಿ, ಹಿಂದೆ ಆದದ್ದನ್ನ ಮರೆತು ಮುಂದೆ ನಾವು ಅಹಂಕಾರ ಪಟ್ರೆ ಭಗವಂತ ಅತಿ ಬೇಗ ನಮ್ಮನ್ನು ಸೋಲಲ್ಲಿ ಕಾಣಿಸ್ತಾನಂತೆ. ಅದಕ್ಕೆ ಭಗವಂತನ ಒಂದು ನಿಯಮಾನುಸಾರವಾಗಿ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಒಳ್ಳೊಳ್ಳೆ ಭಜನಾ ಕಲಾವಿದರುಗಳೆಲ್ಲ ಇದ್ರು. ಪ್ರಥಮದಲ್ಲಿ ಅವರೆಲ್ಲ ಆಡ್ತಿದ್ರು. ಅಂಥ ಭಜನಾ ಕಲಾವಿದರು ತುಂಬಿದಂತ ಈ ಒಂದು ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಯಾವ ನಿಜಗುಣವ್ರ ಕೀರ್ತನೆ, ಯಾವ ಎಲ್ಲ ಶರಣರ ಕೀರ್ತನೆಗಳನ್ನು ಎಷ್ಟು ಚೆನ್ನಾಗಿ ಸಂಗೀತ ಕಲಿತವ್ರಿಗಿಂತ ಹೆಚ್ಚಾಗಿ ಈ ಗ್ರಾಮದಲ್ಲಿ ಆಡ್ತಿದ್ರು. ಅಂತಂತ ಮಹಾನುಭಾವರನ್ನೆಲ್ಲ ನಾವೆಲ್ಲರೂ ಕೂಡ ಕಳ್ಕೊಂಡ್ರು ಕೂಡ ಈ ಕಾರ್ಯಕ್ರಮವನ್ನು ಅವರ ಮಕ್ಕಳು, ಮೊಮ್ಮಕ್ಕಳು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅವರು ಸ್ವರ್ಗದಲ್ಲಿರೋರಿಗೆ ಮೋಕ್ಷವನ್ನ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ 33ನೇ ವರ್ಷಕ್ಕೂ ಬರ್ಬೋದೇ? ಏನು ಒಂದು ಮಾತಾಡ್ತಾ ಇಲ್ಲ. 33 ವರ್ಷಕ್ಕೂ ಬರ್ಬೋದಂತೆ. ಅದರಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಎರಡು ಕಡೆಯಲ್ಲೂ ಕುಳಿತಿರುವಂತ ವಿಶಾಲವಾದಂತ ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಶರಣಾರ್ಥಿಗಳನ್ನು ನಮ್ಮ ತಂಡದ ಪರವಾಗಿ ಕೇಳ್ತಾ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಬಸವೇಶ್ವರನ ಬಾರಕ್ಕೆ, ಮಲೆ ಮಹದೇಶ್ವರನ ಬಾರಕ್ಕೆ, ಕರಗದೊಡ್ಡವರ ಬಾರಕ್ಕೆ, ಸಿದ್ದಪ್ಪಾಜಿಯವರ ಬಾರಕ್ಕೆ, ಮಂಟೇಸ್ವಾಮಿಯವರ ಬಾರಕ್ಕೆ, ಗುರುಮಲ್ಲೇಶ್ವರ ಬಾರಕ್ಕೆ, ಶಿವನಂಗಾರೇಶ್ವರನ ಬಾರಕ್ಕೆ, ಬಸವೇಶ್ವರನ ಬಾರಕ್ಕೆ, ನಂಜುಂಡೇಶ್ವರನ ಬಾರಕ್ಕೆ. ಪ್ರತಿ ವರ್ಷ ಸ್ಟಾರ್ಟಿಂಗ್ ಟ್ರಬಲ್ ತಳ್ಳಿಬಿಟ್ಟೆ ಸ್ಟಾರ್ಟ್ ಮಾಡಬೇಕು. ಉಗೇ ಮಾತ್ಮಲ್ಲಯ್ಯ, ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆ ಒಳಗೆ ತಪ್ಪದ ನಾಡುವಂತ ನಮ್ಮ ಅಪ್ಪಾಜಿ ಮುತ್ತುಮಲೆ ಮಾದೇವನ ಪಾದಕೊಂಡ್ಸಾರು. ಉಗೇಂದ್ರಪ್ಪ, ಉಗೇ ಮಾತ್ಮಲ್ಲಯ್ಯ, ಉಗೇ ಮಾಯ್ಕಾರ, ಹುಡುಗಾಯಿ ಬಸಪ್ಪ, ಇಡುಗಾಯಿ ಬಸಪ್ಪ, ಸಿಂಗಾನಲ್ಲೂ ಕಟ್ಟೆ ಬಸವೇಶ್ವರನ ಪಾದಕೊಂಡ್ಸಾರು. ಉಗೇಂದ್ರಪ್ಪ, ಉಗೇ ಮಾತ್ಮಲ್ಲಯ್ಯ. ಆ ಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌರ್ ಸುತ್ತಿ ಬಿದ್ದಿ ಒಳಗೆ ಒಡೆದು ಹೂಡಿರುವಂತ ನಮ್ಮ ನಾಗಮಲೆಯರ ಪಾದಕೊಂಡ್ಸಾರು. ನಂಜುಂಡೇಶ್ವರ.
ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು ಹುತ್ತಿಮಲೆ ಹತ್ತಿಕೊಂಡು ಸಂಕುಮಲೆ ಸುತ್ತಿಕೊಂಡು ಹತ್ತುಮಲೆ ಸುತ್ತುಮಲೆ ಮಧ್ಯಮಲೆ ಬಾನುಮಲೆ ಕೆಂಜುಮಲೆ ಕೆಂಜಾಡುಮಲೆ ರುದ್ರಾಕ್ಷಿ ಕಣರಾಕ್ಷಿ ಮಲೆ 77 ಮನಸ್ಸು ಸೃಷ್ಟಿತಲೆ ದುಂಬಲ್ಲಿ ಹೊರಗಿಟ್ಟವಗೆ ಅಪ್ಪ ಮರಪ್ಪ ದಲಿದನ ಏಕದಲ್ಲಿ ಹೊರಗಿಟ್ಟವಗೆ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಬಸವಾನ ಬಲಗಡೆ ಮುಟ್ಟು ಸರ್ಪಾನ ಎಡಗಡೆ ಮುಟ್ಟು ಬಸವಾನ ಬಲಗಡೆ ಮುಟ್ಟು ಸರ್ಪಾನ ಎಡಗಡೆ ಮುಟ್ಟು ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಕಿಟ್ಟಿ ಸುತ್ತಲ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಕಿಟ್ಟಿ ಸುತ್ತಲ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ರಕ್ರಾಸ ಶ್ರವಣನ ಸುಟ್ಟು ಎತ್ತಿ ಮ್ಯಾಗ ಪಾದವನಿಟ್ಟು ರಕ್ರಾಸ ಶ್ರವಣನ ಸುಟ್ಟು ಎತ್ತಿ ಮ್ಯಾಗ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿ ಕೊಟ್ಟ ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿ ಕೊಟ್ಟು ಬಾಳು ಗಾತ್ರವುಳ್ಳ ಸೀರೆ ಕಂದ ಕುತ್ತಿ ಮರದಲ್ಲಿ ಹೊರಗಿಟ್ಟವಗೆ ಬಾಳು ಗಾತ್ರವುಳ್ಳ ಸೀರೆ ಕಂದ ಕುತ್ತಿ ಮರದಲ್ಲಿ ಹೊರಗಿಟ್ಟವಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಇವತ್ತೆಲ್ಲರೂ ಕೂಡ ಕೂಗಿದ್ದಾರೆ. ಯುಗಾದಿ ಮಾಸದಲ್ಲಿ ಮಂಟೇಶ್ವಾಮಿ ಕಥೆ ನಡೆಯಬೇಕು. ಈ 3 ಕಥೆ ನಡೆದಿರುವೆ. ಇನ್ನು ಎಚ್ಚಕ್ಕುಲ್ ಭಾಗ್ಯ ಹುಟ್ಟಿ ಸ್ಥಳದಲ್ಲಿ ಯೋಗವಾಗಿ ಮೆರೆಯುವುದು ಉಂಟು. ಮೈಸೂರ ಕಥವನ್ನು ಮಾಡಿ ಅವ್ರಿಗೆ ತೃಪ್ತಿ ಇಲ್ಲದಂತೆ ದೂರ ಮಾಡಿದಿರಿ ಕಂದ. ಈ ಬಂದಿರೋ ವನವಾಸ ಕಷ್ಟ ಮುಂದಕ್ಕೆ ಬೇಕು ಅಂದರೆ ಕಥೆ ನಿಲ್ಲಿಸಿ, ಯಾರಂದರೆ ಅದು ಕಥೆ ನೆರವೇರಲೇಬೇಕು ಈ ವರ್ಷದಲ್ಲಿ. ಆಯ್ತು ಮಾದೇಶ್ವರ. ಇನ್ನೊಂದು ಮುಂದೆ ಯೋಗವಾದಂತ ಇದೇ ಸಮಯದಲ್ಲಿ ನಡೆಯುವುದು ಕಂದ. ಶಾಂತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅರ್ಸಿ ಮುಗೇ ಮಾತ್ಮಲ್ಲಯ್ಯ ಶನಿದೇವರ ಪಾದಕ್ಕೆ ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಶಂಭೂತಂ ತನ್ನಮಾಮಿ ಸನೇಶ್ವರಂ ಸನೇಶ್ವರಂ ಶನಿದೇವರ ಪಾದಕ್ಕೆ ವೀರವರ್ಧನ ಪಾದಕ್ಕೆ ತುಳಸಿ ಪೂಜಿಪರ ಪಾದಕ್ಕೆ
ರವಿನಂದನ ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ 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 ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದಾರಕ ಮುಕ್ತಿ ನೀಡೋ ಸ್ವಾಮಿ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದಾರಕ ಮುಕ್ತಿ ನೀಡೋ ದೇವ ರವಿನಂದನ ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ 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 ಕರುಣಾಭರಣನೆ ಪುರಿತಾನಿ ವಾರಣನೆ ಕರುಣಾಭರಣನೆ ಪುರಿತಾನಿ ವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ಕರುಣಾಭರಣನೆ ಪುರಿತಾನಿ ವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ರವಿನಂದನ ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ ಶನಿದೇವ ಶನಿದೇವನ ಪಾಲಕ್ಕೆ ನೀಲವರ್ಣನ ಪಾಲಕ್ಕೆ ನಂಜೇದೇವನಪುರ ಕ್ಷೇತ್ರಾಧಿಪತಿಯ ಪಾಲಕ್ಕೆ ಪವಿತ್ರವಾದಂತ ಈ ಗ್ರಾಮ ಪುರಾತನ ಕಾಲದಿಂದಲೂ ಕೂಡ ರಂಗಭೂಮಿಯಲ್ಲಿ ಬಹಳ ಹೆಸರುವಾಸಿಯಾದಂತಹ ಗ್ರಾಮ. ನಾಟಕದ ಕಂಪನಿಗಳೇ ಈ ಊರ್ಲಿರ್ತಿತ್ತಂತೆ ನೋಡಿ ಒಂದು ಕಾಲದಲ್ಲಿ. ಅಂತ ಒಂದು ಗ್ರಾಮ ಕಲಾವಿದರ ತವರೂರು. ಇಂಥ ಪವಿತ್ರವಾಗಿರ್ತಕ್ಕಂಥ ಕಲೆಯ ತವರೂರಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ 32ನೇ ವರ್ಷದ ಶನೇಶ್ವರನ 2ನೇ ಶ್ರಾವಣ ಶನಿವಾರದ ಪೂಜಾ ಮಹೋತ್ಸವವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಿಮಗೆಲ್ಲ ಟೀ ವ್ಯವಸ್ಥೆ, ನಿಮಗೆಲ್ಲ ಪ್ರಸಾದದ ವ್ಯವಸ್ಥೆ ಮಧ್ಯೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡವ್ರೆ. ಎಲ್ಲರೂ ಕೊನೆಯ ತನಕ ಕುಳಿತು ಈ ಕಥೆಯನ್ನು ಕೇಳಬೇಕು. ತಂದೆ ಮಗನ ಕೈಗಳನ್ನು ಕತ್ತರಿಸುವಂತಹ ಈ ಒಂದು ಸುಂದರವಾದ ಕಥೆ, ದುಃಖಮಯವಾದ ಕಥೆ ಇವತ್ತು ಭಗವಂತನಿಗೆ ನಿವೇದನೆ ಮಾಡ್ತಾ ಎಲ್ಲರೂ ಭಕ್ತಿಯಿಂದ ಕೇಳೋಣ. ಆದಿಶಕ್ತಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ. ಶರಣು ಶರಣು ಮಹತಾಯೇ, ಕರುಣಾಳು ನೀನೇ ನಮ್ಮ ತಾಯೇ ಅಮ್ಮ ತಾಯೇ. ಜಗವ ಸೃಷ್ಟಿ ಮಾಡಿದವಳೆ ತ್ರಿಮೂರ್ತಿಗಳ
ಗಳ ಜಗಕ್ಕೆ ತಂದವಳೆ ಅಮ್ಮ ಆದಿಶಕ್ತಿ ದೇವಿ ಅಮ್ಮ ಶರಣು ಶರಣು ಮಹತಾಯೇ ಕರುಣಾಳು ನೀನೇ ನಮ್ಮ ಶರಣು ಶರಣು ಮಹತಾಯೇ ಕರುಣಾಳು ನೀನೇ ನಮ್ಮ ತಾಯೇ ನಮ್ಮ ತಾಯೇ ನಮ್ಮ ತಾಯೇ ಆದಿಶಕ್ತಿಯೇ ಶರಣು ಶರಣು ಮಹತಾಯೇ ಕರುಣಾಳು ನೀನೇ ನಮ್ಮ ತಾಯೇ ನಮ್ಮ ತಾಯೇ ನಮ್ಮ ತಾಯೇ ಆದಿಶಕ್ತಿಯೇ ಮಾದಮ್ಮನಾಗಿ ಜಗತ್ತೇ ಬಂದವಳೆ ಓಂ ಶಕ್ತಿಯಾಗಿ ನೀನು ಜಗವನ್ನೇ ಪೊರೆವವಳೆ ಮಾದಮ್ಮನಾಗಿ ನೀನು ಜಗವನ್ನೇ ಪೊರೆದವಳೆ ಓಂ ಶಕ್ತಿಯಾಗಿ ಜಗದಲ್ಲೇ ನಿಲ್ಲುವ ಸಂತಸವ ನೀಡುವ ಕಾಯಮ್ಮ ಈ ಭಕ್ತರ ಉದ್ಧಾರ ಮಾಡಿ ಕಾಯಮ್ಮ ಸಂತಸವ ನೀಡುವ ಕಾಯಮ್ಮ ಈ ಭಕ್ತರ ಉದ್ಧಾರ ಮಾಡಿ ಕಾಯಮ್ಮ ಶರಣು ಶರಣು ಮಹತಾಯಿ ಕರುಣಾಳು ನೀನೇ ನಮ್ಮ ಶರಣು ಶರಣು ಮಹತಾಯಿ ಕರುಣಾಳು ನೀನೇ ನಮ್ಮ ತಾಯೇ ನಮ್ಮ ತಾಯೇ ನಮ್ಮ ತಾಯೇ ಆದಿಶಕ್ತಿಯೇ ರೂಪ ನೋಡಲು ಮೂರು ಕಣ್ಣು ಸಾಲದು ನಿನ್ನ ಮಗಿಗೆ ಆಡಲು ಮೂರು ಗಂಡ ಸಾಲದು ನಿನ್ನ ಮಗಿಗೆ ನೋಡಲು ಮೂರು ಕಣ್ಣು ಸಾಲದು ನಿನ್ನ ಮಗಿಗೆ ಆಡಲು ಮೂರು ಗಂಡ ಸಾಲದು ಸಂತಸವ ನೀಡುವ ಕಾಯಮ್ಮ ಈ ಭಕ್ತರ ಉದ್ಧಾರ ಮಾಡಿ ಕಾಯಮ್ಮ ಸಂತಸವ ನೀಡುವ ಕಾಯಮ್ಮ ಈ ಭಕ್ತರ ಉದ್ಧಾರ ಮಾಡಿ ಕಾಯಮ್ಮ ಶರಣು ಶರಣು ಮಹತಾಯಿ ಕರುಣಾಳು ನೀನೇ ನಮ್ಮ ಶರಣು ಶರಣು ಮಹತಾಯಿ ಕರುಣಾಳು ನೀನೇ ನಮ್ಮ ತಾಯೇ ನಮ್ಮ ತಾಯೇ ನಮ್ಮ ತಾಯೇ ಆದಿಶಕ್ತಿಯೇ ಶರಣು ಶರಣು ಮಹತಾಯಿ ಕರುಣಾಳು ನೀನೇ ನಮ್ಮ ತಾಯೇ ನಮ್ಮ ತಾಯೇ ನಮ್ಮ ತಾಯೇ ಆದಿಶಕ್ತಿಯೇ ಶರಣು ಶರಣು ಮಹತಾಯಿ ಕರುಣಾಳು ನೀನೇ ನಮ್ಮ ತಾಯೇ ನಮ್ಮ ತಾಯೇ ನಮ್ಮ ತಾಯೇ ಆದಿಶಕ್ತಿಯೇ ಅಮ್ಮ ರಾಜರಾಜೇಶ್ವರಿ ಆದಿಶಕ್ತಿಯೇ ಶನಿದೇವರ ಪಾಲಕ್ಕೆ ಈ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಈ ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಕೇಳ್ತಿರುವಂತ ಸಂದರ್ಭ ಹಿಂದೆ ದ್ವಾಪರದಲ್ಲಿ ಪಾಂಡವರು ಕೌರವರು ಅಂತ ನಾವೆಲ್ಲರೂ ಕೂಡ ಕೇಳಿದೀವಿ. ಅಲ್ಲಿಂದ ಪ್ರಾರಂಭವಾಗುವಂತ ಕತೆ.
ಪಾಂಡವರು ಅಂದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಗೊತ್ತು. ಧರ್ಮರಾಯ ಭೀಮಾರ್ಜುನನ ಕುಲ ಸಾದೇವ ಅಂತ ಪಟಪಟ ಅಂತ ಹೇಳ್ತವೆ. ಕೌರವರು ಅಂದ್ರೆ ನಮ್ಮಂತ ಕಲಾವಿದರ ಪುಸ್ತಕ ನೋಡ್ಕೊಂಡು ಹೇಳ್ಬೇಕು. ದುರ್ಯೋಧನ ದುಶ್ಯಾಸನ ದುರ್ 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 ಅಂತಾನೆ ಬರುತ್ತೆ ಇವರ ಹೆಸರು. ಈ ಪಾಂಡವರು ಕೌರವರು ಹಸ್ತಿನಾವತಿ ಇಂದ್ರಪ್ರಸ್ಥಪುರಗಳೆಂಬತಕ್ಕಂಥ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರೆ ಪಾಂಡವರ ಕಡೆ ಜಗದೊಡೆಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂಸ್ಥಾಪನೆಯ ಪುಣ್ಯ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೆ ಕೌರವರ ಕಡೆ ಕುತಂತ್ರಿಯಾಗಿರ್ತಕ್ಕಂಥ ಶಕುನಿ ಎಂಬತಕ್ಕಂಥ ವ್ಯಕ್ತಿ ಸೇರಿಕೊಂಡವರು. ಈ ಶಕುನಿಯನ್ನ 3 ಅಕ್ಷರಗಳಲ್ಲಿ ಕು ಅನ್ನೋ ಅಕ್ಷರ ತೆಗೆದುಬಿಟ್ರೆ ಶನಿ ಅಂತ ಆಗುತ್ತೆ. ಈ ಶನಿ ಪ್ರೇರಣೆ ಬೇಕಾದ್ರೂ ತಪ್ಪಿಸ್ಕೋಬಹುದಾಗಿತ್ತು. ಶಕುನಿಯ ಕುತಂತ್ರ ತಪ್ಪಿಸ್ಕೊಳಕ್ ಆಗ್ತಿಲ್ಲ ನೋಡಿ. ದುರ್ಯೋಧನ, ನಿನ್ನ ಕಣ್ಣೆದುರಿಗೆ ಪಾಂಡವರು ಒಪ್ಪತ್ತು ರೂಟ ಗತಿ ಇಲ್ಲದೆ ಗೋಳಾಡಬೇಕಿದೆ ತಾನೇ ನಿನ್ನ ಆಸೆ. ಮಾವ, ಆ ದಿವಸ ಯಾವತ್ತು ಬರುತ್ತೆ ಅಂತ ನಾನು ಕಾಯ್ಕೊಂಡಿದ್ದೀನಿ ಮಾವ. ನನ್ನ ಮಾತು ಕೇಳಿದ್ರೆ ಇವತ್ತೇ ಬರುತ್ತೆ. ಅದೇಗೆ? ಪಾಂಡವರಲ್ಲಿ ಹಿರಿಯನಾಗಿರ್ತಕ್ಕಂಥ ಧರ್ಮರಾಯನಿಗೆ ಪಗಡೆ ಆಟ ಅಂದ್ರೆ ಬಹಳ ಇಷ್ಟ. ನೀನು ಉಪಾಯ ಮಾಡಿ ಪಗಡೆ ಆಟಕ್ಕೆ ಅವನನ್ನು ಬರಮಾಡ್ಬಿಡು. ನಿನ್ನ ಪರವಾಗಿ ನಾನು ಆಟ ಆಡಿ ಅವನ್ನ ಕಾಡುಗಟ್ಟು ಬಿಡೋಣ. ಮಾವ, ನೀನ್ ಈ ಪಗಡೆ ಆಟದಲ್ಲಿ ಇಷ್ಟೆಲ್ಲ ಆಗುತ್ತಾ? ನೀನ್ ಕರ್ಸಯ್ಯ, ಬ್ರಹ್ಮಾಂಡನೇ ಗೆಲ್ಲಬಹುದು, ಬ್ರಹ್ಮಾಂಡನೇ ಸೋಲ್ಬಹುದು. ಯಾರಲ್ಲಿ? ಧರ್ಮರಾಯರನ್ನ ಬರಮಾಡಿ ಎಂದಾಗ ಧರ್ಮರಾಯರು ತಮ್ಮಂದರ ಸಮೇತವಾಗಿ ಬಂದ್ರು. ಅಣ್ಣಯ್ಯ, ಇವತ್ತು ನಿನ್ನ ಯಾತಕ್ಕೆ ಬರಮಾಡ್ಕೊಂಡೆ ಗೊತ್ತಾ? ನಿನ್ ಜೊತೆ ಪಗಡೆ ಆಟ ಆಡಬೇಕು ಅನಿಸ್ತು, ಅದಕ್ಕೆ ಬರಮಾಡ್ಕೊಂಡೆ. ಪಗಡೆ ಆಟನ ಸರಿ, ಬಾರಪ್ಪ ಆಟ ಆಡೋಣ. ಅಣ್ಣಯ್ಯ, ನೀನ್ ಆಟದಲ್ಲಿ ಬಹಳ ನಿಪುಣನಂತೆ, ಯಾರು ನಿನ್ ಗೆಲ್ಲೋಕ್ಕಾಗಲ್ವಂತೆ, ಅದಕ್ಕೆ ನನ್ನ ಪರವಾಗಿ ಶಕುನಿ ಮಾವ ಆಟ ಆಡ್ತಾನೆ. ಶಕುನಿ ಮಾವ ಗೆದ್ರೆ ನಾನು ಗೆದ್ದಾಗೆ, ಶಕುನಿ ಮಾವ ಸೋತ್ರೆ ನಾನು ಸೋತಾಗೆ ಆಗ್ಬೋದಲ್ಲ. ಶಕುನಿ ಮಾವ ನಿನಗ್ ಮಾವನಾದ್ರೆ ನನಗೂ ಮಾವ ತಾನೆ ಅಂತ ಧರ್ಮರಾಯರು ಇವರು ಕುತಂತ್ರವನ್ನ ಅರಿಯದೆ ಪಗಡೆ ಆಟಕ್ಕೆ ಕೂತ್ಕೋತಿರ್ಬೇಕಾದ್ರೆ ದಾಳ ಬಿಡುವ ಹೊತ್ತಿಗೆ ಶಕುನಿ ಕೇಳ್ತಾನೆ, ಏನಪ್ಪಾ 1ನೇ ಆಟಕ್ಕೆ ಏನು ಪಣ ಕಟ್ಟಿದೀಯ? ಪಣ ಕಟ್ಟೋದು ಬೇಡ ಮಾವ, ಯಾರೇ ಸೋತ್ರು ದುಃಖ ಪಡಬೇಕಾಗುತ್ತೆ, ಹಾಗೆ ಆಟ ಆಡೋಣ. ಯಾವುದೇ ಆಟಕ್ಕಾದ್ರೂ ಪಣ ಕಟ್ಟದಾಗಲೇ ಕಣೆ ಆಟಕ್ಕೊಂದು ರುಚಿ. ನೋಡು, ನನ್ನ ಪರವಾಗಿ ದುರ್ಯೋಧನ ಏನ್ ಕಟ್ಟೋದಕ್ಕೂ ಸಿದ್ಧವಾಗಿದ್ದಾನೆ, ನೀನೇನ್ ಕಟ್ತೀಯ ಕಟ್ಟೋ. ಸರಿ ಮಾವ, 1ನೇ ಆಟಕ್ಕೆ ಸಿರಿ ಸಂಪದಗಳನ್ನೆಲ್ಲ ಕಟ್ಟಿದ್ದೀನಿ ಅಂತ ಧರ್ಮರಾಯರು ದಾಳವನ್ನು ಬಿಡ್ತಿರ್ಬೇಕಾದ್ರೆ ಅಲ್ಲೊಂದು ವಿಚಿತ್ರ ವಿಸ್ಮಯ ನಡೀತಾ ಇದೆ. ಏನು? ಧರ್ಮರಾಯರು ಏನು ಬಾಯಲ್ಲಿ ಹೇಳ್ಕೊಂಡು ದಯ ಬಿಡ್ತಾರೋ ಅದೇ ಬೀಳ್ತಾ ಇದೆ. 6 3 9. ಶಕುನಿ ಅವನು ಹೇಳ್ದಂಗೆ ಬೀಳ್ತಾ ಇದೆ. ಧರ್ಮರಾಯರು ಎದುರುಗಡೆ ದಾಳ ಆಗ್ತಾವ್ರೆ. ಶಕುನಿ ಹೇಳ್ದಂಗೆ 6 3 9, 4 3 7, 5 3 8. ಶಕುನಿ ಕೇಳ್ದಂಗೆ ಬೀಳ್ತಿದ್ವು. ಇದೇ ದುರ್ಯೋಧನ ಇದೇ ಶಕುನಿಯ ತಮ್ಮಂದರನ್ನ ಕಾರಾಗೃಹದಲ್ಲಿಟ್ಟು ಅವರಿಗೆಲ್ಲ ಕುಟುಕು ನೀರು ಹಿಡಿ ಅನ್ನವನ್ನು ಕೊಟ್ಟು ಅವರೆಲ್ಲ ಸತ್ತು ಭೂತ ಪ್ರೇತಗಳಾಗೋಗಿರ್ತಾರೆ. ಆ ಸತ್ತ ತಮ್ಮಂದಿರ ಮೂಳೆಗಳನ್ನ ಕಿಚ್ಚಿನಿಂದ ಆ ಮೂಳೆ ಮಸ್ತಿಯನ್ನ 2 ದಾಳ ಮಾಡಿಕೊಂಡಿದ್ದಂತೆ ನೋಡಿ. ಇವೆರಡು ದಾಳಗಳಿಂದ ಪಾಂಡವರು ಕೌರವರನ್ನೇ ಚಿಟಿಕು ಮುಳ್ಳು ಆಡಿಸ್ತೇನೆ ಅಂತ ದಾಳಗಳು ಇವನು ಮಾತು ಕೇಳ್ತಿದ್ವಂತೆ. ಅವತ್ತನ ಕಾಲದಲ್ಲಿ ಪಗಡೆ ಆಟ, ಈಗ ಇಸ್ಬೇಟು. ಈಗಲೂ ಕೆಲವರು ಇದಲ್ಲ ಇದೆ, ಇದಲ್ಲ ಇದೆ ಹಾಗಂದ್ಬಿಟ್ಟು ಇಡ್ತಾ ಇರ್ತಾರೆ. ಇದು ಇಲ್ಲ ಅದು ಇಲ್ಲ ಮುಂದ್ಕೋಕಳಕತ್ತೆ. ಇಲ್ಲಿ ಇವನು ಕೇಳದ ದೈವ ಬೀಳ್ತಾ ಇದೆ. ಯಾರಿಗೆ? ಶಕುನಿಗೆ. 1ನೇ ಆಟದಲ್ಲಿ ಶಕುನಿಗೆ ಜಯ. ಭಲೆ ಮಾವ, ಭಲೆ ಮಾವ, ಇನ್ನೊಂದು ಆಟ ಹಾಕು ಮಾವ. 2ನೇ ಆಟದಕ್ಕೆ ಏನಪ್ಪ ಕಟ್ಲಿ? ಅಣ್ಣಯ್ಯ, ವೀರಾದಿ ವೀರರಾಗಿರ್ತಕ್ಕಂಥ ಭೀಮಾರ್ಜುನ ನಕುಲ ಸಹದೇವ ನಿನ್ ತಮ್ಮಂದಿರಿದ್ದಾರೆ. ನಿನ್ ತಮ್ಮಂದರನ್ನು ಸೇರಿಸಿ ನಿನ್ನನ್ನು ಸೇರಿಸಿ ದಾಳ ಕಟ್ಟು. ಈ ಆಟದಲ್ಲಿ ಗೆದ್ದೇ ಗೆಲ್ತೀವಿ. ಒಂದ್ಸಾರಿ ಸೋಲು, ಒಂದ್ಸಾರಿ ಗೆಲುವು ಇದ್ದದ್ದೇ. ಆಟ ಹಾಕು. 2ನೇ ಆಟವನ್ನು ಹಾಕುತ್ತಿರಬೇಕಾದ್ರೆ 2ನೇ ಆಟದಲ್ಲೂ ಕೂಡ ಕೇಳದ ದೈವ ಬೀಳ್ತಾ ಇರುವ ಶಕುನಿಗೆ ಜಯ. ಭಲೆ ಮಾವ, ಇನ್ನೊಂದು ಆಟ ಹಾಕ್ಬಿಟ್ರೆ ಅದರ ಸಂತೋಷನೇ ಬೇರೆ ಮಾವ. ಏನಪ್ಪ? ಸಿರಿ ಸಂಪದಗಳನ್ನು ಕಟ್ಟಿ ಸೋತಾಯಿತು, ತಮ್ಮಂದರನ್ನು ಕಟ್ಟಿ ಸೋತಾಯಿತು. ಈ 3ನೇ ಆಟಕ್ಕೆ ನಾನೇನಪ್ಪ ಕಟ್ಲಿ? ಯಾಕಣ್ಣೆ ಆಗಂತೀಯ? ಇನ್ನೊಂದು ಅಮೂಲ್ಯವಾದ ರತ್ನ ಇದೆ ನಿನ್ನಲ್ಲಿ, ಅದನ್ನು ಕಟ್ಟಿ ಆಟ ಆಡ್ಬಿಟ್ರೆ 2 ಸಾರಿ ಸೋತಿರೋದನ್ನ 1ದೇ ಆಟ ಕೊಟ್ಬಿಡ್ತೀನಿ ನೋಡು. ಯಾವುದಪ್ಪ ಅದು ಅಮೂಲ್ಯವಾದ ರತ್ನ? ಅಣ್ಣಯ್ಯ, ನಿಮ್ಮ 5 ಕೈ ಹಿಡಿದ ದ್ರುಪದ ನಂದಿನಿ ದ್ರೌಪದಿ ಕಟ್ಟವಳನೆ ದಾಳಕ್ಕೆ. ಬೇಡ ಸಹೋದರ, ಒಂದು ಹೆಣ್ಣನ್ನು ಜೂಜು ಕಟ್ಟಿ ಆಟ ಆಡೋದು ಹೆಣ್ಣು ಕುಲಕ್ಕೆ ಅಪಮಾನ. ನನ್ನ ಮನೆ ಹೆಣ್ಣು ಮಕ್ಕಳು ಬೇರೆಲ್ಲ, ನಿನ್ನ ಮನೆ ಹೆಣ್ಣು ಮಕ್ಕಳು ಬೇರೆಲ್ಲ, ಆಟ ನಿಲ್ಸ್ಬಿಡೋಣ. ಅಣ್ಣಯ್ಯ, ಕಟ್ಟು ಅಂದ್ರೆ ಅವಳನ್ನು ಕರ್ಕೊಂಬಂದ್ ಕಟ್ಟು ಅಂತಲ್ಲ, ಬಾಯಿ ಮಾತಲ್ಲಿ ಕಟ್ಟಿದ್ದೀನಿ ಅಂತ ಒಂದು ಮಾತು ಹೇಳಿ ದಾಳ ಬಿಡು ಸಾಕು. ನೋಡಿ, ದುಷ್ಟರ ಸಹವಾಸ ಅನ್ನೋದು ನೋಡಿದೆ. ಈ ಜೂಜ್ ಕಲಿಸುವಾಗ ಮೆತ್ತ ಕಲಿಸ್ತಾರ. ಕೈಯಲ್ಲಿ 2 ರೂಪಾಯಿಗೆ ಆಡಕ್ ಬರ್ಲ ಕಣವ್. ಇದನ್ನ ಗುದ್ಲಿ ತಕ್ಕ ಹಾಕ್ದಾಗ ಅದೇನಾ? ನಾ ಹೇಳ್ತೀನಿ ಕಲ್ಸೋ. ಚಿರ್ಕಿ ಬಿಡ. ಅರ್ಧ ಕಲ್ತೆ ಗಂಡ.
ಇನ್ಕೊಂದ್ ಮುಂದ್ಕೊಂದ್ ಕರೆಕ್ಟಾಗಿ ಇಡು, ಒಂದೊಂದಿಡು. ಹಿಡ್ದಾನೆ ಕಣ ಒಂದೊಂದೇ. ಗುಲಾಮ ಯಾವ ಕಡೆ ಬಿದ್ದದ್ ನೋಡ್ಕೊ. ನಂದಿಕೆ ಬೀಳ್ತು ಕಣ. ಆ? ನಂದಿಕೆ ಬೀಳ್ತು. ಈಗ ಎಷ್ಟು ಕಟ್ದೆ? 50 ರೂಪಾಯಿ. ಅಯ್ಯೋ ಕಟ್ಟ ಮತ್ತ ಎತ್ತೋ. ಇನ್ನು ನಂದಿಗೆ ಬೀಳ್ತ ಕಣ. ಈಗ ಎಷ್ಟು ಕಟ್ದೆ? 500 ರೂಪಾಯಿ. ಕಟ್ಟು ಮತ್ತ. ಈಗ ಎಷ್ಟು ಕಟ್ದೆ? 5,000 ಕಟ್ತೀನಿ ಕಣ. 7 ಲಕ್ಷಕ್ಕ ಒಂದ್ ಐಕ್ ಮಾಡಕ್ತಾನೆ. ಈಗ ಆ ಕಲಿಸ್ತು ಬಡ್ಡೆ ಊರ್ಲಿ ಅವನವ ಕಲ್ಸ್ಬಿಟ್ಟು ಬಿಟ್ಬಿಟ್ಟವ. ಇವ ಚಾತ್ರ ಗುಂಡ್ ಸುಮ್ನೆ ಹೊಯ್ತು ಕೂತಾನ ತೀರೋಗದ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಜೂಜು. ಈ ಧರ್ಮರಾಯರನ್ನ ಹಂಗೆ ಸಿಕ್ಕಾಕ್ಸ್ಕೋತಿರೋದು. ಸ್ವಾಮಿ ನೀವು ಕರ್ಕೊಂಬಂದ್ ಕಟ್ಟಿ ಅಂದ್ರೆ ದ್ರೌಪದಿನ ಕರ್ಕೊಂಬಂದ್ ಕಟ್ಟಿ ಅಂತಲ್ಲ, ಸುಮ್ಮನೆ ಬಾಯಿ ಮಾತಲ್ಲಿ ಕಟ್ಟಿದೀವಿ ಅಂತ ದಾಳ ಬಿಡಿ ಸಾಕು. ಯಾಕೆಂದ್ರೆ ಧರ್ಮರಾಯರು ಕೊಟ್ಟ ಮಾತಿಗೆ ಯಾವತ್ತಿಗೂ ತಪ್ಪಿಸಲ್ಲ. ಅವರು ಕರ್ಕೊಂಬಂದ್ ಕಟ್ಟೋದು ಒಂದೇ, ಬಾಯಿ ಮಾತಲ್ಲಿ ಹೇಳೋದು ಒಂದೇ. ಮಾತಲ್ಲಿ ಸಿಕ್ಕಾಕಿಸ್ಕೊಂಡ್ರು ಸಾಕು ಅಂತ ಅಯ್ಯೋ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ದಾಳ ಬಿಡಿ ಸಾಕು. ನೋಡಿ 2 ಆಟದ್ದು ಒಂದೇ ಆಟಕ್ಕೆ ಬಂದ್ಬಿಡುತ್ತೆ ಅಂದಾಗ ಧರ್ಮರಾಯರು ದಾಳ ಬಿಡ್ತಿರ್ಬೇಕಾದ್ರೆ ಕೇಳದ ದಯ ಬೀಳ್ತಾ ಇರೋನ್ನ ಗೆಲ್ಲೋಕಾಗುತ್ತಾ? 2ನೇ ಆಟದಲ್ಲೂ ಶಕುನ್, 3ನೇ ಆಟದಲ್ಲೂ ಶಕುನಿಗೆ ಜಯ. ಬಲೆ ಮಾವ ಬಲೆ ಬಲೆ, ಈ ದಿವಸಕ್ಕಾಗಿ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೆ ಅಂತ ದುರ್ಯೋಧನ ಎದ್ದು ಚಪ್ಪಾಳೆ ಹೊಡಿತಾ, ಸೋದರ ದುಶ್ಯಾಸನ ಅಣ್ಣ, ಎಷ್ಟೋ ಸಾರಿ ಅಪಮಾನ ಮಾಡಿದ ಪಾಂಚಾಲಿ ಇವತ್ತು ನಮ್ಮವಳು. ತುಂಬಿದ ಸಭಾಮಧ್ಯಕ್ಕೆ ಎಳತಾವಳನ್ನ, ತುಂಬಿದ ಸಭಾಮಧ್ಯಕ್ಕೆ ದ್ರೌಪದಿಯನ್ನೆಳ ತಂದಿದ್ದಾನೆ. ಅಣ್ಣ ಏನು ಮಾಡಲಿ ಪಾಂಚಾಲಿಯನ್ನು? ಮುಖವನ್ನೇನು ನೋಡುವೆ ಸಹೋದರ? ಈ ಹಳದ ಬಿಸಾಡು ತುಂಬಿದ ಸಭೆಯಲ್ಲವಳ ಸೀರೆಯನ್ನ. ಆಗಲಿ ಅಣ್ಣ. ಇದನ್ನು ನೋಡಿದ ಕುಂತಮ್ಮನ ಮಕ್ಕಳು ಕೂತಲ್ಲೇ ಸತ್ತೋಬೇಕು. ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆ ಹಿಡಿದು ಎಳಿತಾ ಇದ್ದಾನೆ. ಬೇಡ, 3 ಲೋಕದ ಗಂಡ ಮಧ್ಯಮ ಪಾಂಡವ ಅರ್ಜುನನಿದ್ದಾನೆ. ಅವನೊಬ್ಬನ ಪುಂಸಕ, ಅವನಿಂದ ಏನು ಆಗದು, ಸುಮ್ಮನೆ ಕೂತವನೇ. ಜಗಜ್ಜಟ್ಟಿ ಮಲ್ಲ ಭೀಮಸೇನಿದ್ದಾನೆ. ಅವನೊಬ್ಬ ಹೊಟ್ಟೆ ಬಾಕ ತಿನ್ನೋದೊಂದು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ನಕುಲ ಸಹದೇವರಿದ್ದಾರೆ, ಅವರಿನ್ನೂ ಚಕ್ಕ ಬಾಲಕರು. ಧರ್ಮರಾಯರಿದ್ದಾರೆ, ಸೋತು ಕಂಗಾಲಾಗಿ ಕೂತವನ, ಅವನಿಂದ ಏನಾಗುವುದು? ಇನ್ಯಾರಿದ್ದಾರೆ ಕರಿ ನೋಡೋಣ. ಅಯ್ಯೋ, ಹಾಗಾದ್ರೆ ಬಿಡುವುದಿಲ್ಲವೇ? ಬಿಡುವುದಿಲ್ಲ ಪಾಂಚಾಲಿ, ಬಿಡುವುದಿಲ್ಲ. ಹಾಗಂದ ಕೂಡಲೇ ನಿನ್ನಂತ ದುಷ್ಟರನ್ನು ಸಂಹಾರ ಮಾಡುವುದಕ್ಕೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನೇ ಕರಿತೀನಿ. ಯಾರು? ಕೃಷ್ಣ ಪರಮಾತ್ಮನೇ. ಆ ಗೊಲ್ಲನೆ ಎಲ್ಲಿ ದನಗಳ ಮೇಯಿಸ್ತಾ ನಿಂತಿರುವನು, ಕರೆಯ ಗೊಲ್ಲನೆ ನೋಡೋಣ. ಏನು ಜಗದೊಡೆಯನಾದ ಪರಮಾತ್ಮನನ್ನ ಗೊಲ್ಲನೆಂದು ಭಾವಿಸುವೆ, ಮಾತನಾಡುವೆಯಾ? ಆ ಭಗವಂತನ ನಿನಗೆ ಸರಿಯಾದವನು. ಏ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಕೃಷ್ಣ 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 ಕೃಷ್ಣ. ಪಾಂಡುರಂಗ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ಹೇ ಪಾಂಡುರಂಗ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ಹೇ ಪಾಂಡುರಂಗ ವಿಠಲ ಪ್ರಭೋ ವಿಠಲ. ಕೃಷ್ಣ ವಾಸುದೇವ ನಾರಾಯಣ ಪಂಚನೇ. ಆಕಾಶ ಭೂಮಿಗಳ ನಡೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ನಡೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಪಾಪವನ್ನು ಕಳೆವ ಸುರಗಂಗೆ ತ್ಯಜಿಸಿದಂತ ಕೃಷ್ಣ, ಪಾಪವನ್ನು ಕಳೆವಂತ ಸುರಗಂಗೆ ತ್ಯಜಿಸಿದಂತ ಕೃಷ್ಣನ ಪಾದವ ನಂಬಿಕೆನಯ್ಯ. ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ
ವಿಠಲ. ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ, ಭಕ್ತಗೆ ಮುಕುತಿಯನ್ನು ಕೊಡುವಂತ ಪಾದ. ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ, ಭಕ್ತಗೆ ಮುಕುತಿಯನ್ನು ಕೊಡುವಂತ ಪಾದ. ಕಾನನದಿ ಕಲ್ಲಾದ ಸತಿಗೆ ಜೀವವಾದ, ಕಲ್ಯಾಣ ಸತಿಗೆ ದೀಪವಾದ. ಕೃಷ್ಣನ ಪಾದವ ನಂಬಿದನಯ್ಯ, ಹೇ ಪಾಂಡುರಂಗ ಪ್ರಭೋ ವಿಠಲ. ವೇಣುಗೋಪಾಲ ರುಕ್ಮಿಣಿ ಬೋಲ, ಹೇ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ. ಕೃಷ್ಣ ಕೃಷ್ಣ ಶ್ರೀ ಕೃಷ್ಣ. ದೈವ ಬಲವೆಲ್ಲಿರುವುದು ಅಲ್ಲಿ ಮನುಷ್ಯನಿಗೆ ಇನ್ಯಾರ ಬಲನೂ ಬೇಕಾಗಿಲ್ಲ. ಪರಮಾತ್ಮನ ಬಲ ಹೊಂದಿದ್ರೆ ಎಲ್ಲವನ್ನೂ ಗೆಲ್ತಾನಂತೆ ನೋಡಿ. ವೀರಾದಿ ವೀರರಾಗಿರ್ತಕ್ಕಂಥ ಗಂಡಂದ್ರೆಲ್ಲ ತಲೆ ತಗ್ಗಿಸ್ಕೊಂಡು ಕೂತಿರ್ಬೇಕಾದ್ರೆ ಇವಳ ದೈವ ಭಕ್ತಿಗೆ ಮೆಚ್ಚಿದ ಕೃಷ್ಣ ಪರಮಾತ್ಮ ಅಭಯವನ್ನ ಕೊಟ್ಟನಲ್ಲ. ಸೀರೆ ಮೇಲ್ ಸೀರೆ, ಸೀರೆ ಮೇಲ್ ಸೀರೆ ಸುಂಬತ್ತನೇ ಇದೆ. ಈ ಬಣ್ಣ ಬಣ್ಣದ ಸೀರೆಯನ್ನು ಆಳದ ಅರಮನೆ ತುಂಬಾ ಗುಡ್ಡ ಹಾಕ್ಬಿಟ್ಟವನೆ. ಏಕೆ ದುಶ್ಯಾಸನ, ಏಕೆ ಕಂಗಾಲಾದೆ? ಆಗುತ್ತಿಲ್ಲ ಅಣ್ಣ, ಆಗುತ್ತಿಲ್ಲ. ಎಷ್ಟು ಹೇಳಿದ್ರೆ ಈ ಬಣ್ಣ ಬಣ್ಣ ಸೀರೆ ಬರ್ತಾನೆ ಇದೆ ಅಣ್ಣ. ಈಗ ಏನ್ ಮಾಡ್ಲಿ ಅಣ್ಣ? ಸರಿ ಕೂತ್ಕೋ. ಕುಂತಿನಿ ಕಣ್ಣ. ಅದಕ್ಕೆ ಯಾಕೆ ಸುಮ್ಮನೆ ಹಾ ಹೂ ಅಂತಿದ್ದೆ ಅಣ್ಣ? ಆ ಕೃಷ್ಣ ಬರ್ತಾರೆ ನಾನು ಪ್ರತಾಪ ತೋರ್ತಿದ್ದೆ ಅಣ್ಣ. ಓ, ಈಗ ಆಯ್ತಾ ಇಲ್ಲ ಅಣ್ಣ? ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೋ. ಕುಂತಿನಿ ಕಣ್ಣ. ಏ ಮಾವ, ಇನ್ನೊಂದು ಆಟ ಹಾಕು. ಇವಳ ಮಾನ ಪ್ರಾಣವನ್ನ ಕೃಷ್ಣ ಕಾಪಾಡ್ಬಿಟ್ನಲ್ವಾ. ನೋಡು, ಗೆದ್ದರೆ ಸೋತ್ರದನ್ನೆಲ್ಲ ಕೊಟ್ಟು ಕಳಿಸಿ ಪಾಂಡವರಿಗೆ. ಮತ್ತೆ ಏನಾದ್ರೂ ಸೋತ್ರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಶಕುನಿ ಹೇಳ್ತಾನೆ, ಧರ್ಮರಾಯರೇ ಒಪ್ಪಿಗೆನೆ. 12 ವರ್ಷ ವನವಾಸ ಅಂದ್ರೆ ಗೆಡ್ಡೆ ಗಣಸ್ಗಳು ತಿನ್ಕೊಂಡು ಕಾಡಲ್ಲಿ ಬಿದ್ದಿರಬೇಕು. 1 ವರ್ಷ ಅಜ್ಞಾತವಾಸ ಇದೆಯಲ್ಲ, ಬಹಳ ಕಷ್ಟಕರವಾದದ್ದು. ಯಾಕೆಂದ್ರೆ ನೀವು ಪಾಂಡವರು ಯಾರ ಕಣ್ಣಿಗೂ ಬೀಳುವಂತಿಲ್ಲ. 1 ವರ್ಷ ಅಜ್ಞಾತವಾಸದಲ್ಲಿರಬೇಕು. ಯಾರಾದ್ರೂ ಪಾಂಡವರಲ್ಲಿ ನಿಮ್ಮನ್ನ ಯಾರಾದ್ರೂ ಒಬ್ಬರನ್ನ ಯಾರಾದ್ರೂ ಗುರ್ತಿಡಿದು ಬಿಟ್ರೆ ಮತ್ತೆ 12 ವರ್ಷ ವನವಾಸ. ನಾಳೆ ಬಿಡ್ತೀರೋ? ಧರ್ಮರಾಯರು ಹೇಳ್ತಾರೆ, ಒಂದು ಹೆಣ್ಣನ್ನು ತಂದು ಸಭೆಯಲ್ಲಿ ಅವಳು ಸೀರೆ ಎಳೆದು ಅಪಮಾನ ಮಾಡಲು ಹೊರಟ. ಇಂಥ ಜನಗಳೆದ್ರು ಬದುಕಿರೋದಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವ ಪ್ರಾಣಿಗಳಿಗಾದ್ರೂ ಕನಿಕರ ಉಂಟು. ಹಾಕು ಮಾವ, ನಾಳೆ ಹಾಕು, ಇದರಲ್ಲೂ ಸೋಲ್ಲಿ ಅಂತ ನಾ ದೇವ್ರನ್ನ ಕೇಳ್ಕೊತೀನಿ ಅಂತಿರ್ಬೇಕಾದ್ರೆ ಕೇಳೋದೇನು ಬಂತು? ಧರ್ಮರಾಯರು 4ನೇ ಆಟದಲ್ಲೂ ಸೋತಿದ್ದಾರೆ. ಕೊಟ್ಟ ಮಾತಿನಂತೆ ರಾಜೋಚಿತವಾದ ವಸ್ತ್ರ ಉಡುಪುಗಳನ್ನೆಲ್ಲ ಅಲ್ಲೇ ತೆಗೆದಿಟ್ಟು ನಾರಮಡಿಯನ್ನುಟ್ಟು ಅರಮನೆಯಿಂದ ಹೊರಡ್ತಾ ಇದ್ದಾರೆ ವನವಾಸಕ್ಕೆ. ಜೊತೆಯಲ್ಲಿ ಅಣ್ಣ, ನೀನಿಲ್ಲದೆ ಈ ರಾಜ್ಯ ನಮಗೇಕೆ ಅಂತ ತಮ್ಮಂದರು ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಅಣ್ಣ ತಮ್ಮಂದರು ಅಂದ್ರೆ ಪಾಂಡವರಂತಿರಬೇಕು. ಯಾವ ಕೋರ್ಟ್ನಲ್ಲಿ ನೋಡಿ ಅಣ್ಣ ತಮ್ಮದಿರ ಕೇಸ್ಗಳೇ ಈಗ ಇಲ್ಲ. ಅಣ್ಣ ತಮ್ಮನ್ ಬುಂಡ ಹೊಡೆದಾಕಿರ್ತಾನೆ, ಇಲ್ಲ ತಮ್ಮನೇ ಅಣ್ಣನ ಬುಂಡ ಹೊಡೆದಾಕಿರ್ತಾನೆ. ನಿಮ್ಮಟ್ಲೆ ಇದ್ದು ಶಿವ ಒಪ್ಕೊಂಡ್ರಲ್ಲ ಬುಡಿಯತ್ತಾಗ. ಅಂದ್ರೆ ಅಣ್ಣ ತಮ್ಮಂದ್ರು ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದವ್ರೆ ಯಾರನ್ನ? ಪಾಂಡವರನ್ನ. ಒಂದು ದಿನ ಅಣ್ಣ ಹಾಕಿದ ಗೆರೆನ ತಮ್ಮಂದ್ರು ದಾಟ್ಲಿಲ್ವಂತೆ ನೋಡಿ. ಅದಕ್ಕೆ ಧರ್ಮರಾಯರೊಬ್ರು ಸ್ವರ್ಗಕ್ಕೆ ಹೋದ್ರೆ ಜೊತೆಲಿ ತಮ್ಮಂದ್ರು ಕೂಡ ಸ್ವರ್ಗಕ್ಕೆ ಹೊರಟೋದ್ರಂತೆ ಅವ್ರ ಜೊತೆಲಿ. ಇನ್ನು ಈ ಐವರ ಗಂಡಂದರೆ ಹಿಂಭಾಗದಲ್ಲಿ ದ್ರುಪದನಂದಿನಿ ದ್ರೌಪದಿನೂ ಕೂಡ ಬರ್ತಾ ಇದ್ದಾಳೆ. ಈ ದ್ರೌಪದಿನೂ ಕೂಡ ಪತಿಯರ ಜೊತೆಯಲ್ಲಿ ವನವಾಸಕ್ಕೆ ಬಂದಿರಬೇಕಾದ್ರೆ ಧರ್ಮರಾಯನ ಮನಸ್ಸಿನಲ್ಲಿ ತದೇಕ ಚಿತ್ತವಾದಂತ ಕಣ್ಣೀರು. ನಾನು ಮಾಡಿದ ಈ ಅಧರ್ಮದ ಕಾರ್ಯಕ್ಕೆ ಇವತ್ತು ನನ್ನ ತಮ್ಮಂದರು ನನ್ನ ಹೆಂಡತಿ ಎಂತ ಕಷ್ಟಪಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನನ್ನ ಜೂಜಾಟ. ಒಂದು ವೇಳೆ ಹಿಂತಿರುಗಿ ಮಾತನಾಡುವ ತಮ್ಮಂದರಾಗ್ಬಿಟ್ಟಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು?
ಹೇ ಭಗವಂತ, ಯಾಕಪ್ಪ ನನಗೆ ಈ ರೀತಿ ಪರೀಕ್ಷೆ ಮಾಡುತ್ತಿರುವೆ? ನನ್ನ ತಮ್ಮಂದ್ರು ಹೆಂಡತಿಗೆಲ್ಲ ಕೊಡಬಾರದು, ಕಷ್ಟ ಕೊಟ್ಟು ಬಿಟ್ಟಲ್ಲ ಅಂತ. ಧರ್ಮರಾಯರಿ ಕೊರಗಲಲ್ಲಿರ್ಬೇಕಾದ್ರೆ ಗಮನ ಕೊಡಿ. ವನವಾಸದಲ್ಲಿರುವಂತ ಪಾಂಡವರಿಗೆ 4 ಋಷಿಗಳು ಬಂದು 4 ಕಥೆಗಳು ಹೇಳೋದು. ಅದಕ್ಕೆ 4 ಕಥೆಗಳು ಪಾಂಡವರು ಜೂಜಾಟದಿಂದಲೇ ಶುರುವಾಗೋದು. ದಮನ ಮಹರ್ಷಿಗಳು ಬಂದು ನಳದಮಯಂತಿ ಅಥವಾ ಶನಿ ಪ್ರಭಾವ ಅನ್ನೋ ಕಥೆನ ಹೇಳ್ತಾರೆ ವನವಾಸದಲ್ಲಿರೋ ಪಾಂಡವರಿಗೆ. ದೌಮ್ಯ ಮಹರ್ಷಿಗಳು ಬಂದು ಭಕ್ತ ಮಹಂದಾತ ಅಥವಾ ಲಕ್ಷ್ಮೀ ಸನೇಶ್ವರ ಶಪಥ ಅನ್ನೋ ಕಥೆನ ಹೇಳ್ತಾರೆ. ವೇದವ್ಯಾಸ ಮುನಿಗಳು ಬಂದು ವನವಾಸದಲ್ಲಿರೋ ಪಾಂಡವರಿಗೆ ಭಕ್ತಪುರೂರವ ಅಥವಾ ಶನಿ ಪ್ರಭಾವ ಅನ್ನೋ ಕಥೆನ ಹೇಳ್ತಾರೆ. ಇವತ್ತು ಬೃಹದಶ್ವ ಮುನಿಗಳು ಬರ್ತಾ ಇರೋದು. ಆ ಬೃಹದಶ್ವ ಮುನಿಗಳು ದಂಡ ಕಮಂಡಲ ಹಿಡ್ಕೊಂಡು ವನವಾಸದಲ್ಲಿರ್ತಕ್ಕಂಥ ಪಾಂಡವರಲ್ಲಿಗೆ ಬರ್ತಾರೆ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂಕಾರವೇ ಶಿವಮಯವೋ. ಎಲ್ಲೆಡೆ ಶಿವನು ಕಾಲಿಹನು, ಅವ ಇಲ್ಲದ ಸ್ಥಳವು ಉಂಟೇನೋ. ಎಲ್ಲೆಡೆ ಶಿವನು ಕಾಲಿಹನು, ಅವ ಇಲ್ಲದ ಸ್ಥಳವು ಉಂಟೇನೋ. ಎಲ್ಲೆಲ್ಲೂ ಶಿವನಿಗನು, ಎಲ್ಲದೊಳು ತುಂಬಿದನು. ಎಲ್ಲೆಲ್ಲೂ ಶಿವನಿದನು, ಎಲ್ಲದೊಳು ತುಂಬಿದನು. ಎನ್ನೊಡೆಯ ಕರುಣಾಳು ಜಗದೀಶನು, ಎನ್ನೊಡೆಯ ಕರುಣಾಳು ಜಗದೀಶನು, ನಮ್ಮ ಪರಮೇಶನು. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಶಿವಮಯವೋ. ಓಂಕಾರವೇ ಶಿವಮಯವೋ, 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 ಶಿವಮಯವೋ. ಓಹೋ ಧರ್ಮರಾಯ, ಇದೇನಪ್ಪ ಪಾಂಡವರ ಪ್ರಾಣವೇ ಮಮ ಪ್ರಾಣವೆಂಬುದು ಹಾಗೆ ಶ್ರೀಕೃಷ್ಣ ಪರಮಾತ್ಮನ ನಿನ್ನ ಜೊತೆಲಿರುವಾಗ ನೀನು ಕಣ್ಣೀರು ಹಾಕೋದೆ. ಬನ್ನಿ ಪೂಜ್ಯರೇ, ಇಷ್ಟಕ್ಕೆಲ್ಲ ಕಾರಣ ನಾನೇ ತಾನೇ, ಜೂಜಾಡಿದವು ನಾನೇ ತಾನೇ. ಓಹೋ, ಅದಕ್ಕೆ ಕಣ್ಣೀರು ಆಗ್ತಾ ಇದೆಯಾ? ಜೂಜಾಡಿದವನು ನೀನೇ ಕಾಣಪ್ಪ, ಜೂಜಾಡಿಸಿದವನೇ ಬೇರೆ. ಪೂಜ್ಯರೇ, ಹೌದಪ್ಪ, ನಿನ್ನ ಭುಜದ ಮೇಲೆ ಗೃಹಶ್ರೇಷ್ಠನಾದ ಸನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದಾನೆ. ಅವನ ಯಾರ ಭುಜವನೇರವನವರೆಗೆ ಕಷ್ಟ ಕಾರ್ಪಣ್ಯಗಳು ತಪ್ಪದ್ದಲ್ಲ. ಪೂಜ್ಯರೇ, ಈ ಮಾತನ್ನು ಹೇಗೆ ನಂಬಲೇಬೇಕು. ಧರ್ಮರಾಯ ಯಾವುದೇ ಕೆಲಸ ಕೈ ಹಾಕಬೇಕಾದ್ರೂ ಕೃಷ್ಣ ಅಂತ ಹೇಳಿ ದೇವರ ಹೆಸರು ಹೇಳ್ಬಿಟ್ಟು ಕೈ ಹಾಕ್ತಿದ್ದವನು ಆವತ್ತು ನೀನು ಒಂದ್ ಸಾರಿ ಆದ್ರೂ ದೇವರ ಹೆಸರು ಹೇಳ್ದ್ಯಾ? ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹೇಳೋದಕ್ಕೆ ಅವನು ಬಿಡ್ಲಿಲ್ಲ. ಪೂಜ್ಯರೇ, ಹೌದಪ್ಪ, ಅದೇ ದ್ರೌಪದಿ ನೀವೆಲ್ಲ ನಿಸ್ಸಹಾಯಕರಾಗಿ ತಲೆ ತಗ್ಗಿಸ್ಕೊಂಡು ಕೂತಿರ್ಬೇಕಾದ್ರೆ ದ್ರೌಪದಿ ಏನು ಮಾಡಿದ್ಲು? ಕೃಷ್ಣ ಅಂತ ಕೂಗದ ಕೂಡಲೇ ಒಳಗೆ ಬೆಟ್ಟದ ಗಾತ್ರ ಸೀರೆ ಬಂದವಳ ಮಾನ ಪ್ರಾಣ ಉಳಿತು. ನೀನಾಗ್ಲಾದ್ರೆ ಎಚ್ಚೆತ್ತುಕೊಂಡು ಕೃಷ್ಣ ಅಂತ ಹೇಳ್ಬೋದಾಗಿತ್ತಲ್ಲ, ಹೇಳಲಿಲ್ಲ. ಹೇಳೋದಿಕ್ಕೆ ಅವನು ಬಿಡ್ಲಿಲ್ಲ. ಪೂಜ್ಯರೇ, ನಿಮ್ಮ ಮಾತು ನಿಜ. ಒಂದು ಸಾರಿ ದೇವರ ಹೆಸರು ಹೇಳ್ಬಿಟ್ಟಿದ್ರು ನನಗೆ ಈ ಕಷ್ಟ ಬರ್ತಿಲ್ಲಿಲ್ವಯ್ಯನು? ಪೂಜ್ಯರೇ, ಈಗ ಅವನ ಕಷ್ಟದಿಂದ ಪರಿಹಾರ ಆಗುವುದಕ್ಕೆ ಮಾರ್ಗವಿಲ್ಲವೇ? ಯಾಕಪ್ಪ ಇಲ್ಲ? ಸುಲಭವಾದ ಮಾರ್ಗವಿದೆಯಲ್ಲ. ಏನು ಪೂಜ್ಯರೇ?
ಭಕ್ತಿಯಿಂದ ಯಾರು ನಿಷ್ಠೆಯಿಂದ ಅವನ ಕಥೆಯನ್ನು ಸಂಪೂರ್ಣವಾಗಿ ಕೇಳುವರೋ ಶನೇಶ್ವರನ ಏನೇ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಪೂಜ್ಯರೇ, ಅವನ ಕಥೆ ಕೇಳಿದ್ರೆ ಅವನ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಂದ ಮೇಲೆ ಈ ಕಷ್ಟಗಳನ್ನು ಕಳ್ಕೊಳ್ಳೋದಕ್ಕೆ, ಅವನ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಾವು ಕೇಳಲು ಸನ್ನದ್ಧರಾಗಿದ್ದೀವಿ ಅಂತ ಧರ್ಮರಾಯ ಭೀಮಾರ್ಜುನನ ಕುಲಸಾದೇವ ದ್ರೌಪದಿ ಸಮೇತವಾಗಿ ಎಲ್ಲರೂ ಕುಳಿತಿರ್ಬೇಕಾದ್ರೆ ಇಂದ ಕೃತಯುಗದಲ್ಲಿ ನಡೆದಂತ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಅನ್ನೋ ಕಥೆಯನ್ನ ಪಾಂಡವರಿಗೆ ಹೇಳ್ತಾ ಇದ್ದಾರೆ. ಯಾರು? ಬೃಹದರ್ಷ ಮುನಿಗಳು. ಅದೇ ಇವತ್ತಿನ ಕಥೆ. ಈ ಕಥೆಯನ್ನ ಕೇಳಿ ಪಾಂಡವರು ಏನು ಫಲ ಪಡ್ಕೊಂಡ್ರು ಅಂತಕ್ಕಂಥದ್ದು ಕೊನೆಯಲ್ಲಿ ಗೊತ್ತಾಗುತ್ತೆ. ಕನ್ನಡ ನಾಡಿನ ವೀರಕುಮಾರ ಕಂಡು ಭೂಮಿಯ ಚರಿತ ವಿಚಾರ ಸತ್ಯದ ಕಥೆಯ ಹಾಡುವೆ. ಕನ್ನಡ ನಾಡಿನ ವೀರಕುಮಾರ ಕಂಡು ಭೂಮಿಯ ಚರಿತ ವಿಚಾರ ಸತ್ಯದ ಕಥೆಯ ಹಾಡುವೆ. ಕಾಳಿಂಗಪುರ ಪಟ್ಟಣದಿ ಸತ್ಯವ್ರತನೆಂಬ ಚಕ್ರವರ್ತಿಯು ಕಾಳಿಂಗಪುರ ಪಟ್ಟಣದಿ ಸತ್ಯವ್ರತನೆಂಬ ಚಕ್ರವರ್ತಿಯು ಅಮರನಾಗಿ ಬಾಳು ಕಲಿದನು, ಲೋಕಲೋಕಗಳ ಜಯಿಸುತ್ತಲಿದನು. ಪುಣ್ಯವಂತನು ಇವನಯ್ಯ, ಶನಿ ಪ್ರೇರಣೆಗೆ ಸುರುತ್ತಿರನಯ್ಯ. ಕನ್ನಡ ನಾಡಿನ ವೀರಕುಮಾರ ಇಂದು ಭೂಮಿಯ ಚರಿತ ವಿಚಾರ ಸತ್ಯದ ಕಥೆಯ ಹಾಡುವೆ. ನಾ ಸತ್ಯದ ಕಥೆಯ ಹಾಡುವೆ, ನಾ ಸತ್ಯದ ಕಥೆಯ ಹಾಡುವೆ.